ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಸಂಕಷ್ಟರ ಚತುರ್ಥಿಗೆ ನಮ್ಗೆ ಈಗ ಬಂದಿರುವಂಥದ್ದು ಫೆಬ್ರವರಿ ತಿಂಗಳಿನಲ್ಲಿ. ಹಾಗಾಗಿ ಈ ಒಂದು ದಿನದಲ್ಲಿ ಬಂದಿರುವಂಥ ಸಂಕಷ್ಟರ ಚತುರ್ಥಿಗೆ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಅಂತೇಳಿ ಕರೆಯುತ್ತೇವೆ. ಇದು ನಮಗೆ ಪ್ರಾರಂಭವಾಗುವಂಥದ್ದು ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು ಪ್ರಾರಂಭವಾಗುವಂಥದ್ದು 4ನೇ ತಾರೀಕು ಬುಧವಾರ ಮಧ್ಯರಾತ್ರಿ 12 ಗಂಟೆ 10 ನಿಮಿಷಕ್ಕೆ. 12 ಗಂಟೆ ನಂತರದ ಸಮಯ ಅದು ನಮಗೆ ಗುರುವಾರವೇ ಆಗಿರುತ್ತದೆ. ಹಾಗಾಗಿ ನಾವು ಗುರುವಾರದ ದಿವಸ ಅಂದ್ರೆ ನಮಗೆ ಅವತ್ತಿನ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ. ಗುರುವಾರ ಪೂರ್ತಿ ನಾವು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತೇವೆ. ಮುಕ್ತಾಯವಾಗುವಂಥದ್ದು 5ನೇ ತಾರೀಕು ಗುರುವಾರ ಮಧ್ಯರಾತ್ರಿ 12 ಗಂಟೆ 23 ನಿಮಿಷಕ್ಕೆ. ಈಗಾಗಲೇ ಹೇಳಿದಾಗ 12 ಗಂಟೆ ನಂತರದ ಸಮಯ ಅದು ನಂತರದ ದಿವಸವೇ ಆಗಿರುತ್ತದೆ. ಹಾಗಾಗಿ ಅದು ಶುಕ್ರವಾರಕ್ಕೆ ನಮಗೆ ಮುಕ್ತಾಯವಾಗುವಂಥದ್ದು. ಹಾಗಾಗಿ ನಾವು ಸಂಪೂರ್ಣವಾಗಿ ಆಚರಣೆ ಮಾಡಬೇಕಾಗಿರುವಂಥದ್ದು 5ನೇ ತಾರೀಕು ಗುರುವಾರದ ದಿವಸ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯನ್ನು ನಾವು ಆಚರಣೆ ಮಾಡ್ತೇವೆ. ಹಾಗೆ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ 9 ಗಂಟೆ 26 ನಿಮಿಷಕ್ಕೆ ನಮಗೆ ಚಂದ್ರೋದಯವಾಗುತ್ತದೆ. ಆ ಒಂದು ಸಮಯವನ್ನು ನೋಡಿಕೊಂಡು ನಾವು ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ. ಈ ದ್ವಿಜಪ್ರಿಯ ಸಂಕಷ್ಟದ ಚತುರ್ಥಿಯ ನಾವು ಆಚರಣೆ ಮಾಡುವ ಕಾರಣ ಏನಪ್ಪಾ ಅಂತಂದ್ರೆ, ಜೀವನದಲ್ಲಿ ಆಗುವಂಥ ಸಂಕಷ್ಟಗಳಾಗಿರಬಹುದು, ಯಾವುದೇ ಒಂದು ಅಡ್ಡಿ ಆತಂಕಗಳು ದೂರವಾಗುವಂಥದ್ದು, ಅದರ ಜೊತೆಯಲ್ಲಿ ವಿದ್ಯೆ, ವಿವೇಕ, ಶಾಂತಿ ಮತ್ತು ಇನ್ನೂ ಹೆಚ್ಚಿನ ಮಟ್ಟದ ನಮಗೆ ಒಂದು ನಮ್ಮ ಜೀವನದಲ್ಲಿ ಆಗುವಂತಹ ಅಭಿವೃದ್ಧಿಗೆ ಕಾಣುವಂತಾಗಲು ನಾವು ಈ ಒಂದು ವ್ರತವನ್ನು ನಾವು ಆಚರಣೆ ಮಾಡ್ತೇವೆ. ಈಗಾಗಲೇ ತುಂಬಾ ಜನ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ, 1 ವರ್ಷ ಆಚರಣೆ ಮಾಡ್ತೀವಿ, 2 ದಿವಸ 2 ವರ್ಷ ಆಚರಣೆ ಮಾಡ್ತೀವಿ, ಅಥವಾ 21 ತಿಂಗಳು ಆಚರಣೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಅವರವರ ಒಂದು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅದೇ ರೀತಿನೇ ಆಚರಣೆ ಮಾಡುವಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಹಾಗಾಗಿ ಈ ಸಂಕಷ್ಟ ಚತುರ್ಥಿ ನೀವು ಆಚರಣೆ ಮಾಡ್ಬೇಕಂತಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಯಥಾ ಪ್ರಕಾರ ನೀವು ದೇವರ ಮೇಲೆ ಪೂಜೆ ಮಾಡ್ತಾ ಇರ್ತೀರಿ. ಅವತ್ತು ಗುರುವಾರವೂ ಆಗಿರೋದ್ರಿಂದ ರಾಯರ ಪೂಜೆ, ಸಾಯಿಬಾಬಾರ ಪೂಜೆನೂ ಸಹ ಮಾಡ್ತಾ ಇರ್ತೀರಿ. ಅದರ ಪಕ್ಕದಲ್ಲೇ ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಗಣೇಶನಿಗೆ ಗರಿಕೆಯನ್ನು ಇಟ್ಟು ಒಂದು ಕಾಯಿಯನ್ನಿಟ್ಟು ಸಂಕಲ್ಪ ಮಾಡಿಕೊಂಡು, ಇವತ್ತು ನಾನು ನಿಮಗೆ ಸಂಕಷ್ಟದ ಚತುರ್ಥಿನ ಆಚರಣೆ ಮಾಡ್ತಾ ಇದ್ದೇನೆ, ಅದರಲ್ಲೂ ಉಪವಾಸವಿದ್ದು ಆಚರಣೆ ಮಾಡ್ತಾ ಇದ್ದೇನೆ, ನನ್ನ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡು, ಹಾಗೆ ನಮಗೆ ಈ ಒಂದು ವ್ರತದಲ್ಲಿ ಯಾವುದೇ ರೀತಿಯ ಒಂದು ಅಡ್ಡಿ ಆತಂಕಗಳು ಬರಬಾರದು ಅಂತ ಕೇಳಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತದೆ. ನಿಮಗೆ ಗೊತ್ತಿರುವಂಥದ್ದೇ, ಉಪವಾಸ ಅಂದ್ರೆ ತುಂಬಾ ಜನ ನೀರಾಹಾರವನ್ನು ಕೂಡ ಅಂದ್ರೆ ನೀರನ್ನು ಸಹ ಮುಟ್ಟೋದಿಲ್ಲ. ಆದ್ರೆ ಮತ್ತೆ ಕೆಲವರಿಗೆ ಉಪವಾಸ ತಡೆಯೋದಕ್ಕಾಗೋದಿಲ್ಲ. ಅದರ ಜೊತೆಯಲ್ಲಿ ವಯಸ್ಸಾದಂಥವರು, ಗರ್ಭಿಣಿಯರು, ಬಾಣಂತಿಯರು ಎಲ್ಲರೂ ಕೂಡ ಸಂಕಷ್ಟದ ಚತುರ್ಥಿನ ಆಚರಣೆ ಮಾಡ್ತಾ ಇರ್ತಾರೆ. ಈ ವಯಸ್ಸಾದಂಥವ್ರಿಗೆ, ಆಮೇಲೆ ಪುಟ್ಟ ಮಕ್ಕಳು 10 ವರ್ಷದೊಳಗಿರೋಂಥ ಮಕ್ಕಳಿಗೆ, ಅದ್ರ ಜೊತೆಯಲ್ಲಿ ಬಾಣಂತಿಯರು, ಆಮೇಲೆ ಒಂದು ಗರ್ಭಿಣಿಯರು ಎಲ್ಲರಿಗೂ ಕೂಡ ಉಪವಾಸ ಅನ್ವಯವಾಗುವುದಿಲ್ಲ. ಬೇರೆ ಎಲ್ಲ ಅಂದ್ರೆ ಆರೋಗ್ಯವಾಗಿರುವಂಥವರು, ನಿಮಗೆ ತಡ್ಕೊಳಕ್ ಆಗುವಂಥವರು ಆದಷ್ಟು ಉಪವಾಸವನ್ನು ಆಚರಣೆ ಮಾಡಿದರೆ ತುಂಬಾನೇ ಒಳ್ಳೆಯದು. ಒಂದು ಪಕ್ಷದಲ್ಲಿ ನಿಮಗೆ ಆಚರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಫಲಹಾರವನ್ನು ನೀವು ತೆಗೆದುಕೊಂಡು ಕೂಡ ಉಪವಾಸವನ್ನು ಹಿಡಿಯಬಹುದು. ನೋಡಿ, ಬೆಳಿಗ್ಗೆ ಗಣೇಶನಿಗೆ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರಿ. ಮತ್ತೆ ಸಂಜೆಯ ಸಮಯದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸೂರ್ಯಾಸ್ತ ನಂತರದಲ್ಲಿ ಅಂದ್ರೆ 6 ಗಂಟೆ 28 ನಿಮಿಷದ ನಂತರದಲ್ಲಿ ನೀವು ಗಣೇಶನಿಗೆ ನೀವು ಅಭಿಷೇಕ ಮಾಡೋದಾದ್ರೆ ಅಭಿಷೇಕವನ್ನು ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆನೆಲ್ಲ ಮಾಡಿಕೊಂಡು, ಏನೇ ನೀವು ಪೂಜೆ ಮಾಡಿದ್ರು ಎಷ್ಟೇ ಅಲಂಕಾರ ಮಾಡಿದ್ರು ಕೂಡ ಗರಿಕೆ ಇಲ್ಲದೇನೆ ಗಣೇಶನ ಪೂಜೆ ಒಂದು ಕಂಪ್ಲೀಟ್ ಆಗೋದೇ ಇಲ್ಲ, ಪೂರ್ಣ ಆಗೋದೇ ಇಲ್ಲ. ಹಾಗಾಗಿ ಸಂಪೂರ್ಣ ಆಗ್ಬೇಕು ಅಂದ್ರೆ ಗರಿಕೆಯನ್ನು ಇಟ್ಟು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಅಂತ ಬಂದಾಗ ಮೋದಕ ಇಡ್ಬೋದು, ಕಡಲೆಕಾಳು ಉಸ್ಲಿ ಇಡ್ಬೋದು, ಪಾಯಸ ಇಡ್ಬೋದು, ನಿಮ್ಗೆ ಏನೆಲ್ಲ ನಿಮಗೆ ಒಂದು ಪ್ರಸಾದ ಮಾಡಬೇಕು ಅನ್ಸುತ್ತೋ ಆ ಒಂದು ಸಮಯದಲ್ಲಿ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಪ್ರಸಾದವನ್ನು ಮಾಡಿ ಗಣೇಶನಿಗೆ ಅರ್ಪಣೆ ಮಾಡಿ. ಅದೇನೆ ಗರಿಕೆಯ ಜೊತೆಲಿ ಹೂವು ಅಂತ ಬಂದಾಗ ಎಕ್ಕದ ಹೂವು ತುಂಬಾ ಶ್ರೇಷ್ಠವಾದದ್ದು, ಅಥವಾ ಒಂದು ಬಿಳಿಯ ಹೂವನ್ನು ಇಟ್ಟು, ಕೆಂಪು ಮತ್ತು ಬಿಳಿಯ ಹೂವನ್ನು ಇಟ್ಟು ಒಂದು ಪೂಜೆ ಅಲಂಕಾರ ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಏನು ಬೆಳಗ್ಗೆ ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ಕಾಯಿಯನ್ನು ಕೂಡ ನೀವು ಗಣೇಶನ ಪಕ್ಕದಲ್ಲೇ ಇಡಬೇಕು. ಚಂದ್ರೋದಯದ ಸಮಯ ಅಂತ ಈಗಾಗಲೇ ಹೇಳಿದ್ದೇನೆ, 9 ಗಂಟೆ 28 ನಿಮಿಷಕ್ಕೆ. ಆ ಒಂದು ಸಮಯವನ್ನು ನೋಡಿಕೊಂಡು ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ, ಚಂದ್ರೋದಯ ಆಗೇ ಆಗುತ್ತದೆ. ಆ ಚಂದ್ರನ ದರ್ಶನವನ್ನು ಮಾಡಿಕೊಂಡು ಚಂದ್ರನಿಗೆ ಆರ್ಘ್ಯವನ್ನು ಬಿಡಬೇಕು. ಆರ್ಘ್ಯವನ್ನು ಬಿಡುವಂತ ಸಂದರ್ಭದಲ್ಲಿ ಹೇಳಿಕೊಳ್ಳುವಂತ ಮಂತ್ರ ಅಂತ ಬಂದಾಗ ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅಂತೇಳಿ ಗಣಪತಿ ಪ್ರಸಾದ ಸಿದ್ಧಾರ್ಥಂ ಆರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವು ಒಂದು ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು ನಂತರದಲ್ಲಿ ಮನವೊಳಗೆ ಬಂದು ಗಣೇಶನಿಗೆ ನೀವು ಒಂದು ಕಾಯನ್ನು ಹೊಡೆದು ನಮಸ್ಕಾರ ಮಾಡ್ಕೋಬೇಕಾಗುತ್ತದೆ. ಮಂಗಳಾರತಿ ಮಾಡಿಕೊಂಡು ಎಲ್ಲರೂ ಕುಟುಂಬ ಸಮೇತ ಪ್ರಸಾದವನ್ನು ಸೇವನೆ ಮಾಡ್ಕೋಬಹುದು. ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಎಲ್ಲರೂ ಕೂಡ ಸಂಕಷ್ಟ ಚತುರ್ಥಿ ಪುಸ್ತಕವನ್ನು ಓದಲೇಬೇಕಾಗುತ್ತದೆ. ಅದರಲ್ಲಿ ಅಷ್ಟೋತ್ತರವೂ ಇರುತ್ತದೆ, ಅಷ್ಟೋತ್ತರ ಮಾಡ್ಕೊಳ್ಳಿ. ಕುಂಕುಮ ಅರ್ಚನೆ ಮಾಡ್ಕೋಬಹುದು ಅಥವಾ ಹೂವಿನ ಅರ್ಚನೆ ಮಾಡ್ಕೋಬಹುದು. ಅದಲ್ಲದೇನೆ ಆ ಒಂದು ಕತೆ ಕೂಡ ಇದೆ. ಕತೆ ಬಹುಮುಖ್ಯವಾದದ್ದು. ಹಾಗಾಗಿ ಆ ಕಥೆಯನ್ನು ಓದಿ
ನೀವೇನು ಬೆಳಗಿನ ಸಂಕಲ್ಪ ಮಾಡಿ ಗಣೇಶನ ಮುಂದೆ ಒಂದು ಕಾಯಿ ಇಟ್ಟಿರ್ತೀರೋ ಅದೇ ಒಂದು ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು ಮತ್ತೊಮ್ಮೆ ನೀವು ಮನೆ ಒಳಗೆ ಬಂದು ಚಂದ್ರನಿಗೆ ಒಂದು ನಮಸ್ಕಾರ ಮಾಡ್ಕೊಂಡಿರ್ತೀರಲ್ಲ, ಮನೆ ಒಳಗೆ ಬಂದ ನಂತರದಲ್ಲಿ ಮತ್ತೊಮ್ಮೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೊಮ್ಮೆ ಮಂಗಳಾರತಿ ಮಾಡಿ ಆಮೇಲೆ ನೀವು ನಿಮ್ಮ ಕುಟುಂಬ ಸಮೇತ ಪ್ರಸಾದವನ್ನು ಸೇವನೆ ಮಾಡಿ ಉಪವಾಸವನ್ನು ಬಿಡಬಹುದು. ಅವತ್ತಿನ ದಿವಸ ಆದಷ್ಟು ಅನ್ನವನ್ನು ತಿನ್ನಬೇಡಿ, ಬೇರೆ ಅವಲಕ್ಕಿ, ಉಪ್ಪಿಟ್ಟು ಅಥವಾ ಚಪಾತಿ ನಿಮ್ಗೆ ಏನು ಒಂದು ತಿನ್ಬೇಕು ಅನ್ಸುತ್ತೆ ತಿಂಡಿ ಮಾತ್ರ, ಅನ್ನ ಬೇಡ ಅಷ್ಟೇ, ಅದನ್ನೇ ನೀವು ಮಾಡಿಕೊಂಡು ತಿನ್ನಬಹುದು. ಇನ್ನು ದೀಪಾರಾಧನೆ ಅಂತ ಬಂದಾಗ ನಿಮಗೆ ಇಷ್ಟವಾದ ಯಾವುದೇ ದೀಪಾರಾಧನೆ ಮಾಡ್ಬೋದು. ತುಪ್ಪದ ದೀಪ ಹಚ್ಬೋದು, ಬೆಲ್ಲದ ದೀಪಾರಾಧನೆ ಆಗಿರ್ಬೋದು, ಅಥವಾ ಅಕ್ಕೀಟಿನ ದೀಪಾರಾಧನೆ ಆಗಿರ್ಬೋದು, ಅಥವಾ ಆ ಪಂಚ ದೀಪಾರಾಧನೆ ಆಗಿರ್ಬೋದು. ನಿಮ್ಗೆ ಯಾವುದು ಆಯ್ಕೆ ಆಗಿರುತ್ತೋ ಆ ಒಂದು ಸಮಯದಲ್ಲಿ ಅದೇ ರೀತಿಯೇ ನೀವು ದೀಪಾರಾಧನೆ ಮಾಡಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.